ಹೇ ನಮಸ್ಕಾರ. ಇವತ್ತು ನಾನು ಸಾಕಷ್ಟು ಅಂದರೆ 12 ಹೊಸ ಗಾರ್ಡನಿಂಗ್ ಟಿಪ್ಸ್‌ನೊಂದಿಗೆ ನಿಮ್ಮ ಹತ್ರ ಬಂದಿದ್ದೀನಿ. ಐ ಹೋಪ್ ನಿಮ್ಗೆಲ್ಲರಿಗೂ ನಾನು ಕೊಡೋ ಈ ಟಿಪ್ಸ್‌ಗಳು ಇಷ್ಟ ಆಗ್ತಾವೆ. ಫಸ್ಟ್‌ನೇ ಟಿಪ್ ಅಂತಂದರೆ, ಈ ಅಲೋವೆರಾ ಗಿಡಗಳನ್ನು ಬೆಳೆಸಲಿಕ್ಕೆ ಈ ಅಲೋವೆರಾ ಬ್ರಾಂಚ್‌ನಿಂದ ಬೆಳೆಸೋಕ್ಕೆ ಸಾಧ್ಯನಾ ಅಂತ. ಈ ರೀತಿನ ವಿಡಿಯೋಗಳು ನಿಮಗೆ ಇಂಟರ್ನೆಟ್‌ನಲ್ಲಿ ಸಾಕಷ್ಟು ಸಿಗ್ಬೋದು. ಏನಂದರೆ ಒಂದು ಹೆಲ್ದಿ ಬ್ರಾಂಚ್‌ನ ತೊಗೊಂಡು ಒಂದು ಪಾಟ್‌ನಲ್ಲಿ ಇಟ್ಟು ಬೆಳೆದು ಬಿಡ್ತಾವೆ ಅಂತ ಹೇಳಿ ಆಲ್ರೆಡಿ ಬೆಳೆದಿರೋ ಗಿಡಗಳನ್ನು ತೋರಿಸ್ಬಿಡ್ತಾರೆ. ಅದು ಮಾತ್ರ ಸಾಧ್ಯನೇ ಇಲ್ಲ. ಇಲ್ಲಿ ನೋಡಿರಿ, ಈ ಗಿಡಗಳ ಪಕ್ಕಕ್ಕೆ ಸಣ್ಣ ಸಣ್ಣ ಸಸಿ ಬೆಳೆದಿರ್ತಾವಲ್ಲ, ಬೇಬಿ ಪಪ್ಸ್, ಆ ಥರದಿಂದನೇ ಸಹಿತ ನಾವು ಗಿಡಗಳನ್ನು ಬೆಳೆಯೋಕ್ಕೆ ಸಾಧ್ಯನೇ ಹೊರತು ಕಟಿಂಗ್ಸ್ ಮೂಲಕ ಇದನ್ನು ನಾವು ಎಲೆಗಳ ಗಿಡನ ಬೆಳೆಯೋಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ನೋಡಿ ಎಷ್ಟು ಹೆಲ್ದಿಯಾಗಿ ಬೆಳೀತಾ ಹೋಗ್ತಾ ಇದ್ದಾವೆ. ಜಸ್ಟ್ ನಂದು 2 ಗಿಡಗಳದಾವೆ. ಒಂದೊಂದು ಪಾಟ್ನಲ್ಲಿ ಒಂದೊಂದು ಗಿಡಗಳು ಬೆಳೆಸಿದ್ದೀನಿ. ಅದು ಸುತ್ತರದ ಒಂದು 4ರಿಂದ 5 ಗಿಡಗಳು ಬೆಳೆದಿದ್ದಾವೆ. ಅಂದರೆ ಅವು ಗಿಡಗಳು ಬೆಳೀಲಿಕ್ಕೆ ನಾವು ಒಂದು ಸ್ವಲ್ಪ ಅವಕಾಶ ಮಾಡಿಕೊಡ್ಬೇಕು. ಇನ್ನು ಟಿಪ್ ನಂಬರ್ 2 ಅಂತಂದರೆ ಅಡೆನಿಮ್ ಗಿಡ. ಅಡೆನಿಮ್ ಗಿಡ ಮಳೆಗಾಲದಲ್ಲಿ ಒಂದು ಸ್ವಲ್ಪ ಅದು ಚಿಗುರೋದು ಅಥವಾ ಇದಾಗೋದು ಸ್ವಲ್ಪ ಕಡಿಮೆ. ಯಾಕಂದರೆ ಅದಕ್ಕೆ ಮಳೆ ಅಂದರೆ ಅಲರ್ಜಿ. ಮಳೆ ಬರೋಕ್ಕೊಮ್ಮೆ ನೀರು ಹಾಕಿದರೂ ಸಾಕು ಅಂಥ ಗಿಡ ಅದು. ಅಂಥದ್ರಲ್ಲಿ ಕಂಟಿನ್ಯೂಸ್ ಮಳೆಲಿಟ್ರೆ ಅದಕ್ಕೆ ಹಾಳಾಗಿ ಹೋಗ್ಬಿಡುತ್ತೆ. ಅದಕ್ಕೆ ಅದನ್ನು ನಾನು ನೆರಳಲ್ಲಿ ಇಡ್ತಾ ಇದ್ದೀನಿ. ಆಮೇಲೆ ಇವಾಗಲೇ ಅದನ್ನು ಕಟಿಂಗ್ಸ್ ಕೂಡ ಹಚ್ತಾ ಇದ್ದೀನಿ. ಇನ್ನು ಟಿಪ್ ನಂಬರ್ 3 ಅಂತಂದರೆ, ಮನಿ ಪ್ಲಾಂಟ್ನ ಕೆಳಗಡೆ ಬಿಡ್ತಾ ಹೋದಂತಂದ್ರೆ ಅದ್ರ ಎಲೆಗಳ ಸೈಜ್ ಸಣ್ಣದಾಗ್ತಾ ಹೋಗ್ತೈತಿ. ಅದನ್ನ ಮೇಲೆ ಏರಿಸ್ತಾ ಹೋದಂಗೆ ಅದರ ಎಲೆಗಳ ಸೈಜು ದೊಡ್ಡದಾಗ್ತಾ ಹೋಗ್ತದೆ. ಇನ್ನು ಟಿಪ್ ನಂಬರ್ 4 ಅಂತಂದರೆ ರೋಸ್ ಹೂಗಳನ್ನು ಬಿಟ್ಟ ತಕ್ಷಣವೇ ಎಕ್ಸಾಕ್ಟ್ ಕೆಳಗಡೆ ಕಟ್ ಮಾಡಿದೆ ಅದನ್ನು ಉದ್ದ ಬ್ರಾಂಚ್ ಕಟ್ ಮಾಡೋದ್ರಿಂದ ಅಲ್ಲಿಂದ ಸಾಕಷ್ಟು ಗಿಡಗಳು ಬೆಳೆಯೋಕ್ಕೆ ಸಾಧ್ಯ. ಇಲ್ಲಿ ನೋಡಿರಿ, ನಾನು ಒಂದು ಹೂವಿನ ನೆಕ್ಸ್ಟ್ 3ರಿಂದ 4 ಎಲೆಗಳು ಆದಮೇಲೆ, ಅಂದರೆ ಫಸ್ಟು ಅದು 3 ಎಲೆಗಳಿರುತ್ತೆ, ಅದಾದಮೇಲೆ 5 ಎಲೆ ಇರುತ್ತೆ, ಅದಾದಮೇಲೆ 5 ಎಲೆ ಇರುತ್ತೆ. ಆದಮೇಲೆ ನೆಕ್ಸ್ಟ್ ಕಟ್ ಮಾಡ್ತೀನಿ. ಅಲ್ಲಿಂದ ಸಾಕಷ್ಟು ಬ್ರಾಂಚ್ಗಳು ಗುತ್ತಾಗಿ ಬೆಳೀತಾ ಹೋಗ್ತಾವೆ. ನಾನು ಈ ರೀತಿ ತಪ್ಪು ಮಾಡೋದ್ರಿಂದನೇ ಇಲ್ಲಿ ನೋಡಿ ನನ್ನ ಗಿಡ ಇಷ್ಟುದ್ದ ಬೆಳ್ಕೊಂಡು ಹೋಗ್ಬಿಟ್ಟಿದೆ, ಆದರೆ ಬ್ರಾಂಚಸ್ ಕಡಿಮೆ ಆಗಿಬಿಟ್ಟಿದ್ದಾವೆ. ಅದಕ್ಕೆ ನಾನು ಈ ತಪ್ಪನ್ನು ವೈಟ್ ಗುಲಾಬಿ ಗಿಡಕ್ಕೆ ನಾನು ಮಾಡಲ್ಲ, ಅದನ್ನು ಫುಲ್ ಕಾಂಡನೇ ಕಟ್ ಮಾಡ್ತಾ ಇದ್ದೀನಿ. ಇನ್ನು ಟಿಪ್ ನಂಬರ್ 5 ಅಂತಂದರೆ, ಹ್ಯಾಂಗಿಂಗ್ ಪಾಟ್ಸ್ನಲ್ಲಿ ನೀವು ಗಿಡಗಳನ್ನು ಬೆಳೆಸ್ತಿರ್ತೀರಲ್ಲ, ಅದು ನಮ್ಗೆ ಹ್ಯಾಂಗಿಂಗ್ ಪಾಟ್ ಸುತ್ತರದ ಬೆಳಬೇಕು, ಅದ್ರ ತುತ್ತ ಚೆಂದ ಕಾಣಬೇಕು ಅಂತ ಅನ್ನಿಸ್ತಾ ಅಂತಂದರೆ ನೀವು ಒಂದು ಗಿಡನ ಹಚ್ಚಿ ಅದರಿಂದ ಸಾಕಷ್ಟು ಗಿಡಗಳನ್ನು ಬೆಳಿಬೋದು. ಈ ಕಟಿಂಗ್ಸನ್ನು ಕಟ್ ಮಾಡಿ ಸುತ್ತ ನಮ್ಗೆ ಎಲ್ಲೆಲ್ಲಿ ಬೇಕೋ ಅಲ್ಲಿ ಸುತ್ತರದ ಹಚ್ತಾ ಹೋದ್ರೆ ಅಂತಂದರೆ ಅದು ಅಲ್ಲಿಂದ ದೊಡ್ಡದಾಗಿ ಬೆಳೆದು ಮತ್ತೆ ಎಳೆ ಬೀಳ್ತೈತಿ. ಆವಾಗ ಹ್ಯಾಂಗಿಂಗ್ ಪಾಟ್ಸ್ ಬಹಳ ಚೆಂದ ಕಾಣ್ತೈತಿ, ಗುತ್ತಾಗಿ ಕಾಣಿಸ್ತೈತಿ. ನಾನು ಇದೇ ಮೆಥಡ್ನ ನಾನು ಇವಾಗ ಜೇಡ್ ಪ್ಲಾಂಟ್ಗೂ ಕೂಡ ಮಾಡ್ತಾಯಿದ್ದೀನಿ ನೋಡಿ. ಜೇಡ್ ಪ್ಲಾಂಟ್ ಕೂಡ ಒಂದೇ ಗಿಡ ಹಚ್ಚಿದ್ದೀನಿ, ಅದು ಸಾಕಷ್ಟು ಹೆಲ್ದಿಯಾಗಿದೆ, ಆಮೇಲೆ ದೊಡ್ಡದಾಗಿದೆ. ಅದನ್ನು ನಾನು ಮೇಲ್ಗಡೆ ಇರೋ ಟಿಪ್ನೆಲ್ಲ ಕಟ್ ಮಾಡಿ ಅದರ ಕೆಳಗಡೆ ಇರೋ ಒಂದೊಂದು ಎಲೆನ ಕಟ್ ಮಾಡಿ ತೆಗೆದು ಅದ್ರ ಕಾಂಡ ಭೂಮಿ ಮೇಲೆ ಕರೆಕ್ಟಾಗಿ ಹತ್ತಬೇಕು. ಆ ರೀತಿ ಮಾಡಿ ನಾನು ಈಗ ಇದನ್ನು ಹ್ಯಾಂಗಿಂಗ್ ಪಾಟ್ನ ಫುಲ್ ಮಾಡ್ತಾಯಿದ್ದೀನಿ. ಇದರಿಂದ ನನಗೆ ಹ್ಯಾಂಗಿಂಗ್ ಪಾಟ್ ಭಾಳ ಚೆನ್ನಾಗಿ ಕಾಣುತ್ತೆ. ಇನ್ನು ಟಿಪ್ ನಂಬರ್ 6 ಅಂತಂದರೆ, ಮನೇಲಿ ತಯಾರಿಸ್ಬೋದಂಥ ಲಿಕ್ವಿಡ್ ಫರ್ಟಿಲೈಸರ್ಸ್ಗಳು. ಆಲೂಗಡ್ಡೆ ಕುದಿಸಿರೋ ನೀರು, ಉಪ್ಪು ಹಾಕದೆ ಕುದಿಸಿರೋ ನೀರು, ಈಗ ಈರುಳ್ಳಿನ ನೆನೆಸಿರೋ ನೀರು, ಉಳ್ಳಾಗಡ್ಡಿ ಕಟ್ ಮಾಡಿ ಅವಕ್ಕೆ ಹಾಕಿ ಬರಬಾರ್ದು ಅಂತ ಹೇಳಿ ನೆನೆ ಇಟ್ಟಿರ್ತೀವಲ್ಲ ಅದರ ನೀರು, ಆಮೇಲೆ ಮೊಸರಿನ ಪಾತ್ರೆಯೊಳಗೆ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಒಂದು ಪಾಟಿಗೆ ಆಗುವಷ್ಟು ಆಗುತ್ತೆ. ಅದನ್ನು ನೀರನ್ನು ನಾನು ಹೆಚ್ಚು ಕರಿಬೇವಿನ ಗಿಡಕ್ಕೆ ಯೂಸ್ ಮಾಡ್ತೀನಿ. ಇನ್ನು ನೆಕ್ಸ್ಟು ಅಕ್ಕಿ ಬೇಳೆ ತೊಳೆದಿರೋ ನೀರು, ಈ ಥರ ತರಕಾರಿ ತೊಳೆದಿರೋ ನೀರು, ಈ ಥರ ನೀರುಗಳು ಒಳ್ಳೆ ಲಿಕ್ವಿಡ್ ಫರ್ಟಿಲೈಸರ್ ಆಗಿ ಯೂಸ್ ಆಗ್ತಾವೆ. ಇದ್ರ ಬಗ್ಗೆ ನಿಮಗೆ ಡೀಟೇಲ್ಡ್ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ನನಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ನೋಡ್ಕೊಳ್ಳಿ. ಹಾಗೆ ಟಿಪ್ ನಂಬರ್ 7 ಅಂತಂದರೆ, ಮನೇಲಿ ಈಸಿಯಾಗಿ ಮಾಡ್ಬೋದಾದಂಥ ಪೆಸ್ಟಿಸೈಡ್ಗಳು. ಮೆಣಸಿನ್ಕಾಯಿ ಬೆಳ್ಳುಳ್ಳಿ ತೋರಿಸಿದ್ನಲ್ಲ, ಅದನ್ನು ರುಬ್ಬಿ ಕೂಡ ಅದನ್ನು ಸೋಸಿ ನೀವು ಪೆಸ್ಟಿಸೈಡಾಗಿ ಯೂಸ್ ಮಾಡ್ಬೋದು. ಹಾಗೆ ಈಗ ನಾನು ಸೋಡಾ ಪುಡಿಯಿಂದನೂ ಪೆಸ್ಟಿಸೈಡ್ನ ರೆಡಿ ಮಾಡ್ತಾಯಿದ್ದೀನಿ. ಸೋಡಾ ಪುಡಿ ಪೆಸ್ಟಿಸೈಡಾಗೂ ಆ್ಯಕ್ಟ್ ಮಾಡುತ್ತೆ, ಫರ್ಟಿಲೈಸರ್ ಆಗು ಆ್ಯಕ್ಟ್ ಮಾಡುತ್ತೆ. ಇದನ್ನು ನಾನು 250 ml 1 ಸ್ಪೂನ್ ಹಾಕಿ ಕರಗಿಸಿ ಅದನ್ನು ನಾನು ಗಿಡದ ಮೇಲ್ಗಳನ್ನೇ ಸ್ಪ್ರೇ ಮಾಡ್ತೀನಿ. ಇದನ್ನು ಕ್ಯೂರ್ ಮೆಥಡ್ಗಿಂತ ಪ್ರಿಕಾಷನರಿ ಮೆಥಡ್ ಆಗಿ ಯೂಸ್ ಮಾಡೋದು ಬಹಳ ಒಳ್ಳೆಯದು. ಇನ್ನೂ ಕೀಟಗಳು ಬಂದಿಲ್ಲ ಮಾಡಿಲ್ಲ ಅನ್ನೋದಕ್ಕಿಂತ ಹಾಗೆ ಬಿಡೋದಕ್ಕಿಂತ ಮುಂಚೆನೇ ನೀವು ಇದನ್ನು ಯೂಸ್ ಮಾಡ್ಬೋದು. ಇನ್ನು ನಾನು ಒಣಮೆಣಸಿನ್ಕಾಯಿ, ನನ್ನ ಕಡೆ ವೇಸ್ಟ್ ಆಗಿರೋ ಒಂದು ಸ್ವಲ್ಪ ಒಣಮೆಣಸಿನ್ಕಾಯಿ ಇದ್ದು 8ರಿಂದ 10 ಮೆಣಸಿನ್ಕಾಯಿನ ಹಾಕಿ 1 ಲೀಟರ್ ಅದಕ್ಕೆ ನೀರನ್ನು ಸೇರಿಸಿ ಅದನ್ನು ಏಟಾಗಿ ಮುಚ್ಚಿ 12 ಅವರ್ಸ್ ಹಾಗೆ ಇಟ್ಬಿಡ್ತೀನಿ. ಅದು ತನ್ನ ಖಾರನ ಬಿಟ್ಕೊಳ್ತೈತಿ. ಅದನ್ನು ಆಮೇಲೆ ಸೋಸಿ ನಾನು ಸ್ಪ್ರೇ ಬಾಟಲ್ನಲ್ಲಿ ಹಾಕಿ ಗಿಡಗಳಿಗೆ ಸ್ಪ್ರೇ ಮಾಡ್ತೀನಿ. ಇದರಿಂದ ಇರುವೆಗಳು, ಆಮೇಲೆ ಸ್ನೇಲ್ಸು ಇಂಥವೆಲ್ಲ ಬರೋದೇ ಇಲ್ಲ. ಇದನ್ನು ಮಾಡುವ ಹೊತ್ನಾಗ ಮಾತ್ರ ಒಂದು ನೆನ್ಪಿಟ್ಕೊಳ್ಳಿ, ಮಾಸ್ಕ್ ಹಾಕೋಬೇಕು, ಆಮೇಲೆ ಕೈಗೆ ಗ್ಲೌಸ್ ಹಾಕೋಬೇಕು. ಇದರ ಖಾರ ನಿಮ್ಗೆ ಕೈಗೆ ಹತ್ತುತ್ತಂದ್ರೆ, ನಮ್ಮ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಾಕ್ತಿರಲ್ಲ ಅವಾಗೂ ಸಹಿತ ನೀವು ಗ್ಲೌಸ್ ಹಾಕ್ಕೊಳ್ರಿ, ಮಾಸ್ಕ್ ಹಾಕ್ಕೊಳ್ರಿ. ಇವಾಗೂ ಕೂಡ ಹಾಕ್ಕೊಳ್ರಿ. ಇಲ್ಲ ಅಂತಂದ್ರೆ ಅದ್ರ ಘಾಟ್ ಭಾಳ ಬರ್ತೈತಿ. ಅಲರ್ಜಿ ಇದ್ದವ್ರಂತೂ ಇದನ್ನು ತಪ್ಪದೆ ಪಾಲಿಸ್ಬೇಕು. ಈಗ ನೋಡಿ, ನಾನು ಸೋಡಾ ಪುಡಿ ನೀರಿತ್ತಲ್ಲ
ಅದನ್ನು ನಾನು ಇದಕ್ಕೆ ಹಾಕಿ ಸ್ಪ್ರೇ ಮಾಡ್ತಾಯಿದ್ದೀನಿ. ಮೇಲ್ಗಡೆ ಕೆಳಗಡೆ ಎಲ್ಲ ಕಡೆ ಸ್ಪ್ರೇ ಮಾಡಬೇಕು. ಬರೀ ಮೇಲ್ಗಡೆ ಅಷ್ಟೇ ಮಾಡಿಬಿಡೋಲ್ಲ, ಎಲೆಗಳಿಗೆ ಹಿಂದೆ ಕೂಡ ಮಾಡಬೇಕು. ಇನ್ನು ಟಿಪ್ ನಂಬರ್ 8 ಅಂತಂದರೆ ಬೆಳ್ಳುಳ್ಳಿ, ಶುಂಠಿ, ಅರಿಶಿನ, ಉಳ್ಳಾಗಡ್ಡಿ ಇಂಥವೆಲ್ಲ ಬೆಳಿತಿರ್ತೀವಲ್ಲ, ಆವಾಗ ಆಲ್ಮೋಸ್ಟ್ ಅದು 10 ಇಂಚು ಅಥವಾ 1 ಫೂಟು ಅಷ್ಟು ಉದ್ದ ಬೆಳೆದ ತಕ್ಷಣ ಅದನ್ನು ಕಟ್ ಮಾಡಿಬಿಡಬೇಕು. ಇಲ್ಲಿ ನೋಡಿ, ನಾನು ಕಟ್ ಮಾಡಿದ್ನಲ್ಲ, ಅದ್ರ ಮೇಲ್ಗಡೆ ಮತ್ತೆ ಇನ್ನೊಂದು ಬ್ರ್ಯಾಂಚ್ ಹೆಂಗೆ ಬೆಳೆದಿದೆ ಅಂಥೇಳಿ. ಅದು ಆ್ಯಕ್ಚುಲಿ ನನ್ನ ಇದು ಶುಂಠಿ ಗಿಡ ಎರಡು ಬ್ರ್ಯಾಂಚ್ ಬೆಳೆದು ಹಂಗೆ ನಿಂತುಬಿಟ್ಟಿತ್ತು. ಅದಾದಮೇಲೆ ನಾನು ಕಟ್ ಮಾಡಿದ್ಮೇಲೆ ಮತ್ತೆ ಈಗ 4 ರಿಂದ 5 ಬ್ರಾಂಚಸ್ಗಳು ಬೆಳೆದಿದ್ದಾವೆ. ಅದರಲ್ಲಿ 2 ಬ್ರಾಂಚ್ ಬಹಳ ಎತ್ತರ ಆಗಿದ್ದಾವೆ, ಅವನ್ನ ನಾನೀಗ ಕಟ್ ತೆಗಿತಾ ಇದ್ದೀನಿ. ಹೀಗೆ ಕಟ್ ಮಾಡೋದ್ರಿಂದ ಆ ಬ್ರಾಂಚ್ ಗ್ರೋತ್ ನಿಂದಿರುತ್ತೆ, ಅದರ ಸೈಡಿಂದ ಬ್ರಾಂಚಸ್ ಎದ್ದು ಮತ್ತೆ ಬೆಳೀತಾ ಹೋಗ್ತತಿ. ಸೈಡಿಂದ ಬ್ರಾಂಚಸ್ ಬರೋದ್ರಿಂದ ನಮ್ಮ ಕೆಳಗಡೆ ಇರೋ ಶುಂಠಿ ಏನಾಗ್ತೈತಿ, ಅದರ ಸೈಜ್ ದೊಡ್ಡದಾಗ್ತೈತಿ, ಆಮೇಲೆ ಅದರದ್ದು ಗಾತ್ರನೂ ದಪ್ಪ ಆಗುತ್ತೆ. ಇದು ಒಂದಕ್ಕೆ ಅಂತಲ್ಲ, ನೀವು ಅರಿಶಿನಕ್ಕೂ ಸೂತ ನೀವು ಇದೇ ಟಿಪ್ನ ಫಾಲೋ ಮಾಡ್ಬೋದು. ಇನ್ನು ಟಿಪ್ ನಂಬರ್ 9 ಅಂತಂದರೆ ಹೂವುಗಳನ್ನು ಪ್ರತಿದಿನ ಹೂವುಗಳನ್ನು ಬಿಡಿಸೋದ್ರಿಂದ ಹೂವುಗಳ ಮತ್ತೆ ಬಿಡೋ ಸಂಖ್ಯೆ ಹೆಚ್ಚಾಗುತ್ತೆ. ಯಾಕಂದ್ರೆ ಹೂವುಗಳನ್ನು ಬಿಟ್ಟ ಮೇಲೆ ಅದು ಬೀಜಾಗಿ ಮಾರ್ಪಾಟು ಆಗ್ತಿರುತ್ತೆ, ಅಥವಾ ಬೀಜಾಗಿ ಮಾರ್ಪಾಟು ಆಗದೇ ಇರೋ ಗಿಡಗಳಿಂದನೂ ಸಹಿತ ಹೂಗಳನ್ನು ಹರಿಯೋದ್ರಿಂದ ಅವು ಇನ್ನೂ ಹೆಚ್ಚು ಹೂಗಳನ್ನು ಕೊಡೋಕೆ ಇದಾಗ್ತೈತಿ. ಇದು ನೀವು ಶಂಖಪುಷ್ಪದಲ್ಲಿ ಈಸಿಯಾಗಿ ನೋಡಿರ್ತೀವಿ. ಇನ್ನು ಟಿಪ್ ನಂಬರ್ 10 ಅಂತಂದರೆ ಇದು ನನ್ನ ರೇನ್ ಲಿಲಿ ಗಿಡ. ಈ ರೇನ್ ಲಿಲಿ ಗಿಡಗಳನ್ನು ನೀವು ಹಾಗೆ ಬಿಟ್ಟರೆ ಮಳೆ ನೀರು ಬಿದ್ದ ತಕ್ಷಣ ಹೂ ಬಿಡ್ತಾವೆ ಅನ್ಕೊತೀವಿ. ಇಲ್ಲ, 1 ಸರಿ 2 ಸರಿ ಬಿಡ್ತಾವೆ. ಅದಾದಮೇಲೆ ಅದು ಬೀಜಗಳಾಗೋಕೆ ಅದಕ್ಕೆ ತನ್ನ ಎಲ್ಲ ಶಕ್ತಿನೂ ವ್ಯವಸಕ್ಕೆ ಶುರು ಮಾಡಿಬಿಡುತ್ತೆ. ಹಾಗಾಗಿ ಇಲ್ಲಿ ನೋಡ್ರಿ, ನಾನು ಎಲ್ಲನೂ ಅರ್ಧಕ್ಕೆ ಕಟ್ ಮಾಡಿ ಹಾಕ್ಬಿಟ್ಟಿದ್ದೀನಿ. ನೀವು ಗಿಡಗಳನ್ನು ಆಮೇಲೆ ಈಗ ಆಲ್ರೆಡಿ ಬಾಡಿರೋ ಹೂಗಳನ್ನು ಎಲ್ಲವನ್ನು ಕಟ್ ಮಾಡಿ ತೆಗೆದ್ರಿಂದ ಹೆಚ್ಚು ಹೂಗಳನ್ನು ಪಡಿಬೋದು. ಈಗ ನಾನು ಶಂಖಪುಷ್ಪ ಹೂಗಳನ್ನು ಸಹಿತ ಪ್ರತಿದಿನ ಹೀಗೆ ಹರಿದಿಟ್ಬಿಡ್ತೀನಿ. ಇದರಿಂದ ಬ್ಯೂಟಿನೂ ಸಹಿತ ನೀವು ಮಾಡ್ಬೋದು. ಇದ್ರ ಬಗ್ಗೆ ವಿಡಿಯೋ ಕೂಡ ಇದೆ. ಟಿಪ್ ನಂಬರ್ 11 ಅಂದರೆ ಸುಗಂಧರಾಜ ಹೂವು, ಲಿಸಿಯಾಂಥಸ್ ಹೂವು, ಈ ಥರ ಗಿಡಗಳನ್ನು ನೀವು ಬಲ್ಬ್ಸಿಂದ ಅಂದರೆ ಗಡ್ಡೆಗಳಿಂದ ಬೆಳಿತೀರಲ್ಲ, ಇದನ್ನು ಒಂದು ಗಿಡದ ಬಲ್ಬಿಂದನೇ ಹಚ್ಚಿದರೆ ಒಂದು ಸರಿ ನೀವು ಹಾರ್ವೆಸ್ಟ್ ತೆಗೆದು ಬಿಟ್ಬಿಡೋ ಹಾಗಿಲ್ಲ. ಅದನ್ನು ಬಡ್ಡಿ ಸಮೇತ ಅಂದ್ರೆ ಅಲ್ಲಿ ಲಾಸ್ಟ್ ನಮ್ಮ ಕಾಂಡ ಏನಿರುತ್ತಲ್ಲ ಅದರ ಎಡ್ಜ್ ತನಕ ನೀವು ಅದನ್ನು ಕಟ್ ಮಾಡಿ ತೆಗೆದ್ರಿ ಅಂದರೆ ಅದರ ಕೆಳಗಡೆಯಿಂದ ಇನ್ನೂ ಹೆಚ್ಚು ಬಲ್ಬ್ಸ್ ಉತ್ಪತ್ತಿಯಾಗಿ ಅದರಿಂದ ಗಿಡಗಳು ಬೆಳೆಯೋಕ್ಕೆ ಶುರು ಆಕತ್ತೆ. ಮತ್ತು ಅಲ್ಲಿಂದ ಇನ್ನೂ ಸ್ವಲ್ಪ ಹೂಗಳು ಕೊಡೋಕ್ಕೆ ಶುರು ಆಗ್ತಾವೆ. ಈಗ ಇಲ್ಲಿ ನೋಡಿ, ನಾನು ಅದನ್ನು ಕಟ್ ಮಾಡಿದ್ದೆ. ಒಂದೇ ಬಲ್ಬಿಂದ ಮಿನಿಮಮ್ ಒಂದು 4 ರಿಂದ 5 ಬಲ್ಬ್ಗಳು ಇಲ್ಲಿ ತಯಾರಾಗಿದ್ದಾವೆ. ಲಾಸ್ಟ್ ಟೈಮ್ ಇದರಲ್ಲಿ 1 ಹೂ ಬಿಟ್ಟಿತ್ತು, ಅದನ್ನು ಕಟ್ ಮಾಡಿದೆ. ಅದಾದಮೇಲೆ ನೋಡಿ, ಇಲ್ಲಿ 3 ಮತ್ತೆ ಬ್ರಾಂಚ್ ಬಂತು, ಅದರಿಂದ 3 ಸುಗಂಧರಾಜನ ಗಿಡ ಬೆಳೆದಿದೆ. ಇನ್ನು ಟಿಪ್ ನಂಬರ್ 12 ಆ್ಯಂಡ್ ಲಾಸ್ಟ್ ಒನ್ ಏನಂತಂದರೆ, ನೀವು ಒಂದೇ ಗಿಡದಿಂದ ಈಗ ಸಾಕಷ್ಟು ಗಿಡಗಳನ್ನು ಮಾಡಬೇಕು ಅನ್ನೋ ಇಚ್ಛೆ ಇತ್ತಂತಂದರೆ ಈ ಮಾನ್ಸೂನ್ ಬೆಸ್ಟ್ ಅಂತ ಹೇಳ್ಬೋದು. ಕಟಿಂಗ್ಸ್ ಹಚ್ಚಲಿಕ್ಕೆ ಹೂವಿನ ಗಿಡಗಳೇ ಆಗಲಿ, ಆಮೇಲೆ ಆರ್ನಮೆಂಟಲ್ ಪ್ಲಾಂಟ್ಸೇ ಆಗಲಿ, ಇವಾಗ ನೀವು ಈ ಕಟಿಂಗ್ಸ್ನ ಹಚ್ಚೋದು ಬಹಳ ಒಳ್ಳೆಯದು. ನಾನೀಗ ನೋಡ್ರಿ ಸಾಕಷ್ಟು ಗಿಡಗಳನ್ನು ಹಚ್ಚಿದ್ದೀನಿ. ಚೈನೀಸ್ ಆಸ್ಟರ್ ಆಗಲಿ, ಸೇವಂತಿ ಆಗಲಿ, ದೊಡ್ಡ ಪತ್ರೆ ಆಗಲಿ ಎಲ್ಲನೂ ಹಚ್ಚಿದ್ದೀನಿ. ಐ ಹೋಪ್ ನಿಮ್ಗೆ ಈ ಎಲ್ಲ ಟಿಪ್ಸ್ಗಳು ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ.